One day, we decided that ಸೂಪರ್. we'll get married ಅಂತ. ಈ ತೆಗೆದಾಕೋಗಿದೆ ಅದನ್ನ ಈಗ ಬರ್ಬೇಡ. ನಾನು ಮಾತಾಡ್ಲಿಕ್ಕೆ ಅಲ್ಲ, ನಾನೇ ಮಾಡೋದೆಲ್ಲ. ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ನೀರು ಎಸ್ ಪಿ ಸರ್ ಅವರ ಒಂದು 50,000+ ಹಾಡುಗಳಲ್ಲಿ ನನ್ನ ಹಾಡು ಕೂಡ ಒಂದಿದೆ. ಅದೇ ಒಂದು ದೊಡ್ಡ ಒಂದು ನೀರ ಬಿಟ್ಟು ನೆಲದ ಮೇಲೆ ದಾಡಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೊಡೆದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನೆನಪು ಜೊತೆಗೆ ಅವರ ಜೊತೆಗಿನ ಒಂದಷ್ಟು ಒಡನಾಟ, ಇದೆಲ್ಲವನ್ನು ಸಿಂಪ್ಲಿಫೈ ಮಾಡಿ ಹೇಳಿ ಒಂದ್ ಹಾಡನ್ನು ನೀವು ಹಾಡ್ಬೇಕು ಅವ್ರ ಬಗ್ಗೆ. ಹೌದು. ಅಪ್ಪು ಸರ್ ಒಂಥರ ಈಸ್ ಅನ್ ಎಮೋಷನ್ ವಿಚ್ ನಾವು ಅದನ್ನ ಅನ್ಕಂಟ್ರೋಲಬಲ್ ಎಮೋಷನ್. ಅವರು ಒಂಥರ ಎಲ್ಲರ ಮನಸ್ಸಲ್ಲಿ ಮನೆ ಮಗನ್ ತರ ಒಂದು ನೆಲೆಸ್ಬಿಟ್ಟಿದ್ದಾರೆ ಅವರು. ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅವರ ಸ್ಮೈಲ್ ಈಸ್ ಅನ್ಫರ್ಗೆಟಬಲ್. ಅದು ನಮ್ಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ಅವ್ರಿಗೋಸ್ಕರನೇ ಮಾಡಿದಂತ ಸಾಂಗ್ ಸೊ ಅದನ್ನೇ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸರ ರಾಜರತ್ನನ್ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಡೆಯಬಾರದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಈ ಹಾಡನ್ನ ಯಾವುದೇ ಒಬ್ಬ ಸಿಂಗರ್ ಆಗ್ಲಿ ಹಾಡೋದಕ್ಕೆ ಶುರು ಮಾಡೋ ಟೈಮಲ್ಲಿ ಆತನ ಮೈಂಡು, ಆತನ ಹೃದಯ ಫಸ್ಟ್ ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗುತ್ತೆ. ಅಪ್ಪು ಅಣ್ಣನ್ನ ನೆನ್ಸ್ಕೊತಿದ್ದಂಗೆನೆ ಆ ಭಾವ ಬರುತ್ತೆ. ಅದನ್ನ ಅಷ್ಟೇ ಸೆನ್ಸಿಬಲ್ ಆಗಿ ಅದನ್ನ ಡೆಲಿವರಿ ಮಾಡ್ತೀವಿ. ಇದು ಅನಿರುದ್ಧ ಜೊತೆಗೆ ಇವನ್ ವಿಜಯ್ ಪ್ರಕಾಶ್ ಅವರು ಯಾರೇ ಆಗ್ಲಿ ಹಾಡುವಾಗ ಅಲ್ವಾ, ಎನಿ ಸಿಂಗರ್ ಅಲ್ವಾ? ಅಂಡ್ ಬಿ.ಪಿ. ಸರ್ ಅದೆಷ್ಟು ಪುಣ್ಯ ಮಾಡಿದಾರೋ ಸಾಂಗ್ ಅವರು ಅಪ್ಪು ಸರ್ ಹಾಡಿರೋದಕ್ಕೆ. ಒಂಥರ ಅವಾಗ್ಲೇ ನೀವು ಹೇಳಿದ್ರಲ್ಲ ಒಂದು ಟ್ರೇಡ್ ಮಾರ್ಕ್ ಅಂತ. ಅಪ್ಪು ಸರ್ಗೆ ದಿಸ್ ಇಸ್ ದ ಟ್ರೇಡ್ ಮಾರ್ಕ್. ಒಂಥರ ಅವ್ರಿಗೆ ಎಲ್ಲಾ ಸಾಂಗು ಹಿ ಈಸ್ ಓನ್ಲಿ ಅ ಟ್ರೇಡ್ ಮಾರ್ಕ್, ಟ್ರೇಡ್ ಮಾರ್ಕ್. ಬಟ್ ಅದೇ ಅದೊಂಥರ ಮರೆಯಲಾಗದ ನೆನಪು. ಹೌದು. ಪುನೀತ್ ರಾಜ್ಕುಮಾರ್ ಅಂದಾಗ ನೀವೇ ಕನೆಕ್ಟ್ ಆಗ್ತೀಯಮ್ಮ? ಅಂದ್ರೆ ಒಂದಷ್ಟು ಸಿನಿಮಾಗಳು ಜನರಲ್ ಆಗಿ ಅಪ್ಪು ಅಂದಾಗ. ಸರ್ ಸುಮಾರು ಸಿನಿಮಾ ನೋಡಿದೀನಿ. ಅವ್ರದ್ದು ಚಿಕ್ಕ ವಯಸ್ಸಿನ ಬೆಟ್ಟದ ಹೂವು ಅನ್ನೋ ಸಿನಿಮಾ ನನಗೆ ರಾಷ್ಟ್ರ ಪ್ರಶಸ್ತಿ ತೆಗೆದುಕೊಂಡಂತ ಸಿನಿಮಾ. ತುಂಬಾ ಇಷ್ಟ ಆ ಸಿನಿಮಾ. ನಮ್ಮ ತಂದೆಯವರು ನನ್ಗೆ ಒಂದ್ಸಲ ಅಷ್ಟೇ ಸಿನಿಮಾ ನೋಡಲ್ಲ ನಾನು, ಆದ್ರೆ ತಂದೆಯವರು ಈ ಚಿತ್ರ ನೀನ್ ನೋಡ್ಲೇಬೇಕು ಅಂತ ಹೇಳಿ ತೋರ್ಸಿದ್ರು. ನಮ್ಗೆ ತುಂಬಾ ಇಷ್ಟ ಆಗಿತ್ತು ಆ ಸಿನಿಮಾ. ಅದಾದ ನಂತರ ಇವರು ಅಪ್ಪು ಸರ್ ಜೊತೆ ಆಕ್ಟ್ ಎಲ್ಲ ಮಾಡಿದ್ದಾರೆ. ಸೊ ವೆರಿ ವೆರಿ ಹ್ಯಾಪಿ ಫಾರ್ ಮಿ ಅಲ್ವಾ? ತುಂಬಾ ಖುಷಿ ಆಗತ್ತೆ ನೋಡಿ. ಅದು ಆ ಎಸೆನ್ಸೇ ಮಜಾ ಅಲ್ವಾ? ನಾವು ಯಾವತ್ತೂ 2, 3, 4 ಪ್ರೆಸ್ ಮೀಟ್ಗಳಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರ ನಮಗೆ ಥ್ಯಾಂಕ್ಸ್ ಕೊಟ್ಟಿದ್ದು, ಭುಜ ಮುಟ್ಟಿದ್ದನ್ನ ಮಾತ್ರ ನಾವು ಅದ್ಭುತ ಅಂತ ಸೆಲೆಬ್ರೇಟ್ ನಾವು ಮಾಡಿದ್ರೆ, ನೀವು ಅವ್ರ ಜೊತೆ ಜರ್ನಿ ಮಾಡಿದಿರಿ, ಅವ್ರ ಜೊತೆ ಆಕ್ಟ್ ಮಾಡಿದಿರಿ. ಇಲ್ಲ ಸರ್, ಅದೇ ಆಲ್ ಥ್ಯಾಂಕ್ಸ್ ಟು ಸಿನಿಮಾ. ನಾ ಹೇಳಿದ್ನಲ್ಲ, ಸಿನಿಮಾ ಏನ್ ಕೊಟ್ಟಿಲ್ಲ ಅಂತ ಕೇಳು. ಬಿಕಾಸ್ ಇಟ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್ ಸರ್. ಒಂದು ಸಿನಿಮಾ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಚಿಕ್ಕ ವಯಸ್ಸಿಂದ ಲೆಜೆಂಡ್ರಿ ಸಿಂಗರ್ಸ್ ಜೊತೆ ಅವ್ರ ಸ್ಟೇಜ್ ಅಲ್ಲಿ ಹಾಡೋದಾಗಿರ್ಲಿ, ಅವ್ರ ಮುಂದ್ಗಡೆ ಹಾಡೋದಾಗ್ಲಿ, ಏನೋ ಲೆಜೆಂಡ್ರಿ ಆಕ್ಟರ್ಸ್ ಜೊತೆ ಆಕ್ಟ್ ಮಾಡೋದಾಗ್ಲಿ, ಅವ್ರನ್ನ ಭೇಟಿ ಮಾಡೋದಾಗ್ಲಿ, ದಿಸ್ ಹ್ಯಾಸ್ ಹ್ಯಾಪನ್ಡ್ ಓನ್ಲಿ ಥ್ರೂ ಸಿನಿಮಾ.
ಅಂಡ್ ಅದ್ ನೋಡಿ ಇವಾಗ ಜಾಕಿ ಅವಾಗ ಒಂದು ಆಲ್ಮೋಸ್ಟ್ ಒಂದು 20 years ಆಯ್ತು ರಿಲೀಸ್ ಆಗ್ಲಿ, ಅಷ್ಟೇ ಆಗಿಲ್ಲ, 12 ವರ್ಷ ರಿಲೀಸ್. ಅವಾಗ ಮಾಡಿದ್ ಇವತ್ತಿಗೂ ಜ್ಞಾಪಕ ಇಟ್ಕೊಂಡು ಇವತ್ತಿಗೂ ಗುರ್ತಿಸ್ತಾರೆ. ಆಸ್ ಅ ಸಿಂಗರ್ ಬೇರೆ ಗುರ್ತಿಸಿದ್ರು ಆಸ್ ಅನ್ ಆಕ್ಟರ್ ಎಷ್ಟೊಂದ್ ಜನ ಫಸ್ಟ್ ಬಂದ ತಕ್ಷಣ ಕೇಳ ನೀವು ಜಾಕಿ ಸಿನಿಮಾ ಆಕ್ಟ್ ಮಾಡಿದೀರ ತಾನೆ ಅಂತ. ಸೊ ಆ ಪಾತ್ರ ಸಣ್ಣದೇ ಇರ್ಬೋದು, ಬಟ್ ಅದು ಅಪ್ಪು ಸರ್ ಜೊತೆ ಆಕ್ಟ್ ಮಾಡಿದ್ದು ಆ ಎಕ್ಸ್ಪೀರಿಯನ್ಸ್, ಆ ಒಂದು ಸಣ್ಣ ಸೀನ್, ಇಟ್ ಹ್ಯಾಸ್ ಕ್ರಿಯೇಟೆಡ್ ಸಚ್ ಅ ಬಿಗ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್. ಅದೊಂಥರ ನಾವು ಗಾಡ್ಸ್ ಗ್ರೇಸ್ ಅಷ್ಟೇ, ಗಾಡ್ಸ್ ಗ್ರೇಸ್ ರಿಯಲಿ. ಅಂಡ್ ಅವ್ರ ಜೊತೆ ಅವ್ರು 2 ಸಿನಿಮಾ ಆಕ್ಟ್ ಮಾಡಿದೀನಿ, ಬಟ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಜಾಕಿ ಎಲ್ಲ ಆಗಿದ್ದು. ವಂಶಿ ಅತಿ ಕೋಮಲ್ ಸರ್ ಜೊತೆ ಕಾಮಿಡಿ ಕ್ಯಾರೆಕ್ಟರ್. ಆಲ್ಮೋಸ್ಟ್ ಒಂದು 100 ಸಿನಿಮಾಗಳಿಗೆ ಹಾಡಿದ್ರ ಆಗಿದೆಲ್ಲ, ಆಲ್ಮೋಸ್ಟ್ ಆಗಿದೆ 100 ಸಿನಿಮಾಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ 2ನೇ ಸಿನಿಮಾ ಮಾಡಿದೀನಿ. ಮಾಡಿದಿರಿ. ಈಗ 3ನೇ ಸಿನಿಮಾ ನಡೀತಾರೆ, ಒಂದು ಸ್ಮಾಲ್ ತೆಲುಗು ಸಿನಿಮಾನ ಮಾಡ್ತಾರೆ. ಓಕೆ, ಸೂಪರ್. ಸೊ ಆಸ್ ಎ ಲಿರಿಕ್ ರೈಟರ್ ಆಗಿ ಎಷ್ಟು ಬರ್ದ್ರಿ? ಆಸ್ ಎ ಲಿರಿಕ್ ರೈಟರ್ ಆಗಿ ಇವಾಗ ಒಂದು 30 ಸಿನಿಮಾ ಆಗಿದೆ ಸರ್. 30? ಸೂಪರ್. ಹಾಗಾಗಿ ನನಗೆ ತುತ್ತೂರಿ ಕನೆಕ್ಟ್ ಆಗತ್ತೆ, ಅಲ್ಲಿಂದ ಧೈರ್ಯಮ್ಮು, ಅಂಬಿನ ವಯಸ್ಸಾಯ್ತು, ಅವ್ರ ಮಧ್ಯೆ ಒಂದು ಟೆಲಿವಿಷನ್, 3-4 ಡೈಮೆನ್ಷನ್ಗಳಲ್ಲಿ ನಿಮ್ ಯಜಮಾನ್ರು ತೊಡಗಿಸ್ಕೊಂಡು ಪ್ರತಿಭೆ ಅಲ್ವಾ ಸ್ಟಫ್ ಬೇಕು. ತುಂಬಾ ಹಿಟ್ ಹಾಡನ್ನ ನೀವು ಕೊಟ್ಟಿದ್ದೀರಿ. ನಿಮಗ್ ತುಂಬಾ ಈ ಹಾಡು ನಾನು ಪ್ರತಿ ಸರಿನೂ ಸೆಲೆಬ್ರೇಟ್ ಮಾಡ್ತೀನಿ ಅನ್ನೋಂಥ ಹಾಡು, ನೀವ್ ಹಾಡಿರೋ ಹಾಡು 1-2 ಲೈನ್ ಆಡ್ಬೋದಾ? ನಾ ಹಾಡಿರೋ ಹಾಡು ಪ್ರತಿ ಸರ್ತಿ ಸೆಲೆಬ್ರೇಟ್ ಮಾಡ್ತೀನಿ ಇಸ್ ಜೀವ ಕೊಟ್ಟವ್ರು. ಅದು ಒಂಥರ ಎನಿ ಟೈಮ್ ಕನೆಕ್ಟೆಡ್ ಸಾಂಗ್, ಎವರ್ ಗ್ರೀನ್. ಒಂಥರ ರಿಯಲಿ ನನ್ನ ಒಂದು ಜರ್ನಿಯಲ್ಲಿ ಅದೊಂಥರ ಎವರ್ ಗ್ರೀನ್ ಸಾಂಗ್. ಎಸ್, ಒಂದ್ಸಲಿ ಕೇಳೋಣ ಹಾಡು. ಎಸ್, ಹಾಡಿ. ಜೀವ ಕೊಟ್ಟವಳು ತುತ್ತು ಬಿಟ್ಟವಳು ಹೋಗು ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಹಿಂದಿ ಒಬ್ಬಳೇ, ಕಾಣುವ ದೈವವೇ ಕಂಬಲಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ, ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ, ಋಣಿಯೇ ನಿನಗೆ ನಾನು ಅಮ್ಮ. ಮೈ ಜುಮ್ ಅನ್ನತ್ತೆ. ಸರ್ ರೀಸೆಂಟ್ ಆಗಿ ನೋಡಿ, ಈ ಪಾಯಿಂಟ್ ನಿಮ್ಮಿಬ್ಬರಿಗೂ ತುಂಬಾ ಕನೆಕ್ಟ್ ಆಗುತ್ತೆ. ಸಾಯಿ ಕುಮಾರ್ ಅವ್ರ ಒಂದ್ ಕಡೆ ಸಿಕ್ಕಿದ್ರು ಇಂಟರ್ವ್ಯೂ ಟೈಮ್ ಅಲ್ಲಿ, ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ತುಂಬಾ ಸ್ಟ್ರಾಂಗ್ ವಿಷಯ ಹೇಳ್ತಾ ಬಂದ್ರು. ಯಾವ್ದೋ ಒಂದು ಸಿನಿಮಾ ಡೈಲಾಗು ಅಥವಾ ಅವ್ರು ಬರ್ದಿದ್ದ ಡೈಲಾಗ್ ಗೊತ್ತಿಲ್ಲ. ಮಗು ಬೆಳೀತಾ ಬೆಳೀತಾ ದೊಡ್ಡದಾಯ್ತಂತೆ. ಮಗು ಕೇಳಿದ್ರಂತೆ, ಅಮ್ಮ ಆರ್ ಯು ಹ್ಯಾಪಿ ಅಂದ್ರಂತೆ. ಐ ಆಮ್ ನಾಟ್ ಹ್ಯಾಪಿ ಅಂತಾನು. ಅಮ್ಮ, ಜಗತ್ತಲ್ಲಿ ನನಗೆಲ್ಲವೂ ಸಿಕ್ಕಿದೆ, ಬಟ್ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ನಿನ್ನ ಗರ್ಭದಲ್ಲಿದ್ದ ನಾ ತುಂಬಾ ಸೆಕ್ಯೂರ್ ಆಗಿದ್ದೆ ಅಂತ ಅನ್ನತಂತೆ ಮಗು. ನನಗೆ ಕೇಳು ಮೈ ಜುಮ್ಮನ್ ಬಿಡ್ತು ನನಗೆ. ಸತ್ಯ ಅಲ್ವಾ? ಹೌದು. ಆಚೆ ನಿಮಗೆ ಬೇಕಾಗಿದ್ದ ಎಲ್ಲವೂ ಸಿಗುತ್ತೆ, ಬಟ್ ನಮಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಏನೋ ಒಂದ್ ಕೆಲಸ ಆಗ್ಲಿಲ್ಲ, ಲೈಫ್ ಹೆಂಗೆ ಪ್ರಶ್ನೆ ಬರುತ್ತೆ, ಅಸೈನ್ಮೆಂಟ್ ಸಿಗಲ್ಲ, ಲೈಫ್ ಫ್ಯೂಚರ್ ಹೆಂಗೆ. ನಿನ್ನ ಗರ್ಭದಲ್ಲಿದ್ದಾಗ ತುಂಬಾ ಸೆಕ್ಯೂರ್ ಆಗಿದ್ದೆ ನಾನು. ಅದನ್ನ ಹೇಳ್ಬೇಕಾದ್ರೆ ಸಾಯಿ ಕುಮಾರ್ ಕಣ್ಣಲ್ಲಿ ನೀರಿತ್ತು. ಏನೋ ಗೊತ್ತಿಲ್ಲ, ಕನೆಕ್ಟ್ ಆಯ್ತು ನೀವು ಅಮ್ಮ ಅಂದಾಗ ಅಲ್ವಾ? ನೋಡಿ, ಸಾಹಿತ್ಯಕ್ಕಿರೋ ಶಕ್ತಿ ಅಂದ್ರೆ ಯಾವುದೇ ಎಮೋಷನ್ ನ ಒಬ್ಬ ಅದನ್ನ ಪದಗಳಲ್ಲಿ ಜೋಡಿಸಿ ಅದಕ್ಕೊಂದು ವಾವ್ ಫ್ಯಾಕ್ಟರ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಸಾಹಿತ್ಯಕ್ಕೆ ಮಾತ್ರ ಶಕ್ತಿ ಇರುತ್ತೆ ಅಲ್ವಾ? ನಿಜ ಸರ್, ನಿಜ. ಒಬ್ಬ ವಾಗ್ಮಿ, ಒಬ್ಬ ಸಾಹಿತಿ, ಇಬ್ರು ಸೇಯಿಂಗ್ ಅಲ್ಲ, ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಡೆಫಿನೆಟ್ಲಿ. ಸೊ ಹಾಗಾಗಿ ನನಗೆ ತುಂಬಾ ನಾನು ದ ಪೀಪಲ್ ಹೂ ಐ ಲುಕ್ ಅಪ್ ಟು ಇಸ್ ಆಲ್ ಗ್ರೇಟ್ ಸಾಹಿತಿಗಳು, ನಾವೆಲಿಸ್ಟ್ಸ್. ಅಂಡ್ ಅಂದ್ರೆ ಅಷ್ಟು ಜ್ಞಾನ ಇರುತ್ತೆ, ಒಂದೊಂದು ಜ್ಞಾನ ಭಂಡಾರ ನಿಜ. ಒಂದು ಪುಸ್ತಕದಲ್ಲಿ ಅಥವಾ ಒಂದು ಹಾಡಲ್ಲಿ ನಮ್ಗೆ ಅದು ಏನದು ಅದು ಶ್ರಿಂಕ್ ಆಗಿ ಸಿಕ್ಕಿದಾಗ ನಿಜ
ನಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ. ಸೊ ಆ ಕವರ್ ಓನ್ಲಿ ಸಾಹಿತ್ಯ ಲಿರಿಸಿಸ್ಟ್ ಕ್ಯಾನ್ ಹ್ಯಾವ್. ಎಸ್, ಇನ್ನೊಂದು ಸ್ಪೆಷಲ್ ಸೆಗ್ಮೆಂಟ್ ಹೋಗೋಣ. ಬ್ಯಾಟ್ ಥ್ಯಾಂಕ್ ಯು. ಪೆನ್ ತೊಗೊಂಡ್ರ? ನೀವು ಬರ್ದಿದ್ದು ಅಂದ್ರೆ ಅವ್ರಿಗೆ ತೋರಿಸ್ಬೇಡಿ ಇಬ್ರಿಗೂ. ಓಕೆ. ಮೊದಲನೇದ್ದು, ನೀವಿಬ್ರು ಒಟ್ಟಿಗೆ ನೋಡಿದಂತಹ ಮೊಟ್ಟ ಮೊದಲ ಚಿತ್ರ ಯಾವುದು? ತುಂಬಾ ಒಳ್ಳೆ ಅಂಕ ಸಿಕ್ಕವರಿಗೆ ರಾಘವ ಚಿತ್ರವಾಣಿ ಕಡೆಯಿಂದ ಒಂದ್ ಒಳ್ಳೆ ಗಿಫ್ಟ್, ತುಂಬಾ ವಿಶೇಷವಾದಂತ ಗಿಫ್ಟ್ ಅದು. ಮೊದಲ ಚಿತ್ರ ಅಲ್ಲಲ್ಲ, ನಿಮ್ಗಿಂತಲೂ ಪುಟಿ ತುಂಬಾ ಚೆನ್ನಾಗಿ ನಗ್ತಿದ್ದಾರೆ. ಏನೋ ಮಿಸ್ ಹೊಡಿಯುತ್ತೆ ಗುರು ಇಲ್ಲ ಅಂತ. ಮಿಸ್ ಹೊಡಿಲಿ, ನಾ ಕಾಯ್ತಾ ಇದ್ದೀನಿ. ಹಾ, ಡಿಸ್ಕಸ್ ಮಾಡ್ಕೊಂಡು ನೋ ಕಾಂಪ್ರಮೈಸ್. ಅಲ್ಲ, ಏನಾಗಿದ್ದಾಗ್ಲಿ ಬರ್ದ್ಬಿಡಿ. ಅಲ್ಲ ಕರೆಕ್ಟ್, ಬಟ್ ಸಿನಿಮಾ ನೆನಪು ನೋಡೋದು ಅಂತ ಸುಮ್ಮನೆ ರೀಕ್ಯಾಪ್ ಬಿಟ್ರೆ ಓದ್ಬೇಕೀಗ. ಹೆಸರು ಕರೆಕ್ಟ್ ಆಗಿ ಬರೀಲಿಲ್ಲ ಅಂದ್ರು ಯಾವ ಲ್ಯಾಂಗ್ವೇಜ್ ಅಂತ ಬರೀಲ್ಲ. ನೋಡೋಣ, ಅದನ್ನ ಎರಡು ಬರಿ ನೋಡೋಣ. ಹಂಗೆ ಮಾಡಿ. ಹಂಗಂದ್ರೆ ಈ ಹೇಳಿ ಸಾಕು ನಮ್ಗೆ. ಹಾ, ದೊಡ್ಡದಾಗಿ ಬರೀ ಸ್ವಲ್ಪ. ನಿಂಗ್ ಹಿಂಗ್ ಸಿಗ್ತ ನಾನ್ ಹೇಳಿದ್ರೆ ದೊಡ್ಡದಾ ಬರೀ. ಹಾ, ಓಕೆ ಓಕೆ ಬಾದ್ರ ತೋರ್ಸ್ಬೇಕಾ? ತೋರ್ಸಿ ನೋಡೋಣ. ಏನದು? ಶೇರ್ಷಾ ಹಿಂದಿ? ಇಲ್ಲ ತೆಲುಗು ಮೂವಿ ಅದು. ಬಂಗಾರು ಸಮಥಿಂಗ್ ಅಂತ ಬರುತ್ತೆ, ಮರ್ತೋಗಿದೆ ನಂಗೆ ಅದ್ರ ಹೆಸರು. ಹೌದು. ಈಗೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡಿ, ನೋಡೋಣ ಯಾವ್ದು ನೋಡಿರ್ಬೋದು. ಗೊತ್ತು ಅದ್ರ ಹೆಸರು. ಸೋಗಡೆ ಚಿನ್ನ ನೆಕ್ಸ್ಟ್ ಸಿಂಗಲ್ ಬಂಗಾರದ ಮೂವಿ. ಎಸ್, ಓಕೆ. ತೆಲುಗು ಮೂವಿ ನಂಗೆ ತುಂಬಾ ತೆಲುಗು ಮೂವಿ. ಓಕೆ, ನೆಕ್ಸ್ಟ್ ಆ ಪೇಜ್ ತಿರುಗಿ ಮಾಡ್ಬಿಡಿ. ಅಲ್ಲ, ಪಕ್ಕದ ಇಟ್ಕೊಂಡ್ಬಿಡಿ. ಹಾ, ಅಲ್ಲ, ಟೈ ಆಗ್ಬಿಡುತ್ತೆ. ಟೈ ಸೂಪರ್. ಇಬ್ರಲ್ಲಿ ಎಸ್, ನಿಮ್ಮಿಬ್ರಲ್ಲಿ ತುಂಬಾ ಬೇಗ ಕೋಪ ಬರೋದು ಯಾರಿಗೆ? ತೋರ್ಸಿ. ಅಲ್ಲ, ನಂಗೆ ಚೆನ್ನಾಗಿದೆ. ಅನಿರುದ್ಧ ಶಾಸ್ತ್ರಿ, ರಾಮಚಂದ್ರ. ಓಕೆ, ನೆಕ್ಸ್ಟ್ ಇಬ್ರಿಗೂ. ಅಲ್ಲ, ಅದನ್ನು ಟೈ, ಇದನ್ನು ಟೈ. ಓಕೆ, ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಸೆಲೆಬ್ರಿಟಿ ಕ್ರಶ್? ಅವ್ರ ಸೆಲೆಬ್ರಿಟಿ ಕ್ರಶ್ ನಾನ್ ಬರೀ. ಅಲ್ಲ, ಏನೋ ಡಿಸ್ಕಸ್ ಮಾಡಿದ್ರೆ ಮಾತಾಡ್ತಾ ಇರ್ತಾರೆ ಆತರ. ಡಿಸ್ಕಸ್ ಮಾಡಿ. ಇಲ್ಲ, ಆಕ್ಚುಲಿ ಇಲ್ವಾ? ಮೂವಿ ನೋಡ್ತಿದ್ದೆ ಕಂಪಿನ. ಓಕೆ, ಇಬ್ರಲ್ಲಿ ಯೂಶಲಿ ಯಾವುದೇ ಕೆಲಸ ಆಗ್ಲಿ ಏನಾಗ್ಲಿ ಲೇಟ್ ಗುರು ಅಂತ ಅನ್ನೋದು ಯಾರು? ಅದೇ ಹಳೆ ಕೃಷ್ಣ ಅರ್ಪಣ ಬಂತು. ತುಂಬಾ ಲೇಟ್ ಅವರು. ಹೌದಮ್ಮ, ಲೇಟ್ ಆಗಿರೋರು ಕ್ರಿಯೇಟಿವ್ ಆಗಿರ್ತಾರಂತೆ. ನಾನು ನನ್ನ ಲೈಫ್ ಅಲ್ಲಿ ಕೆಲವೊಂದು ನನ್ಗೊಂದು ಈ ತರ ಏನೋ ಒಂದಷ್ಟು ಈ ಸೂಪರ್ಸ್ಟಿಷನ್ ಅಂತ ಹೇಳ್ಬೋದು. ಬಟ್ ಅದ್ ನಾವು ವರ್ಕ್ ಆಗಿಲ್ಲ ನೋಡ್ರಿ. ನಾನು ಕವರ್ ಅಪ್ ಸರಿ. ನಾನು ಯಾರೋ ಚಾನ್ಸ್ ಕೇಳ್ಕೊಂಡು ಹೋಗ್ತೀನಿ ಅಂತ
ದೇವ್ರ ಅನ್ನೋದು ವರ್ಕೇ ಆಗಲ್ಲ ನಮ್ಗೆ. ಹೌದಾ? ಇವಾಗ ನಾನು ನೀವು ಕ್ಲೋಸ್ ಹಾ. ಆಯ್ತಾ ಸರ್, ಪ್ಲೀಸ್ ಇದೊಂದು ಇಂಟರ್ವ್ಯೂ ಮಾಡ್ಬಿಡಿ ಸರ್. ಹಾ. ನಿಮಗೂ ಇಷ್ಟ ಇರುತ್ತೆ. ಹಾ. ಓಕೆ ಬನ್ನಿ ನಾವು ಏನೋ ಈ ವೀಕ್ ಸಿಗೋಣ, ನೆಕ್ಸ್ಟ್ ವೀಕ್ ಸಿಗೋಣ ಹೋಗ್ತಾನೆ ಇರುತ್ತೆ. ಆ ಇಂಟರ್ವ್ಯೂ ಅದಕ್ಕೆ ಆಗದೆ. ನೀವು ನಮ್ ಕತೆ ಹೇಳ್ತಿರ್ತಾರೆ. ತಮ್ಮ ನೋಡಮ್ಮ ಅನಿರುದ್ಧ್ ನಮ್ಮನ್ನ ಲಾಕ್ ಮಾಡ್ತಿದ್ದಾರೆ. ಬಟ್ ನಾನು ಯಾವ್ದೇ ಆಪರ್ಚುನಿಟಿ ಕೇಳ್ಕೊಂಡು ಹೋಗುತ್ತೆ ಸರ್. ಹಾ. ಆಯ್ತಾ, ಅದೇ ಸೇಮ್ ಥಿಂಗು. ಹಾ. ನಾನು ಯಾವತ್ತು ಕರೆಕ್ಟ್ ಟೈಮ್ ಹೋಗ್ತೀನೋ ಹಾ. ಅವತ್ ಕೆಲ್ಸವೇ ಆಗಲ್ಲ. ನನ್ಗೀಗ ಸೊ ಹಾಗಾಗಿ ಐ ಪ್ರಿಫರ್ ಟು ಹಾ. ಬಿ ಲೇಟ್. ಅಲ್ಲ ಎವ್ರಿವೇರ್. ಹೌದಾ? ಬಿಟ್ ಲೇಟ್. ಅದು ಕೆಲವೊಂದ್ಸತಿ ಅನಿವಾರ್ಯತೆ ಸರ್. ಹಾ. ಬೇಕು ಅಂತ ಲೇಟ್ ಆಗೋಲ್ಲ. ಹ್ಮ್. ಬಟ್ ಕೆಲವೊಂದ್ಸತಿ ಅದು ಹಂಗೆ ಆಗೋಗ್ತತ್ತೆ, ಏನ್ ಮಾಡಕ್ಕಾಗಲ್ಲ. ಹ್ಮ್. ನಮ್ದು ತುಂಬಾ ಶೆಡ್ಯೂಲ್ಸ್ ಅಲ್ಲಿ ಹ್ಮ್. ಆಗೋದ್ರಿಂದ ಹ್ಮ್. ಕೆಲವೊಂದ್ಸತಿ ಅದು ಅನಿವಾರ್ಯವಾಗಿ ಆಗ್ಬಿಡತ್ತೆ. ಆಗತ್ತೆ. ಬಟ್ ಯೂಶಲಿ ಸ್ವಲ್ಪ ನಾನು ಟೈಮ್ ಕೀಪ್ ಅಪ್ ಮಾಡೋದು ಕಡಿಮೆ. ಫ್ಲೈಟ್ ಕರೆಕ್ಟ್ ಆಗುತ್ತೆ. ಹೌದಾ? ಯಾಕಂದ್ರೆ ಬಿಟ್ಟು ಹೋಗ್ತಲ್ಲ. ಅದೊಂದು ಸೋ ಕರೆಕ್ಟ್. ಸ್ವೀಟ್ ಹಸ್ಬೆಂಡ್. ವೆರಿ ಸ್ವೀಟ್. ಓಕೆ, ನೆಕ್ಸ್ಟ್ ನಿಮ್ಮಿಬ್ಬರಲ್ಲಿ ಅತಿ ಹೆಚ್ಚು ಸಮಯವನ್ನ ಫೋನಲ್ಲೇ ಹೌದಮ್ಮ? ನಾನು ಎಸ್. ನಮ್ದು ಫೋನ್ ಒಂದ್ ಸ್ವಲ್ಪ ದೂರದಲ್ಲಿ ದೂರದ. ಸೈಲೆಂಟ್ ನಾವೇನಾದ್ರೂ ಈ ಡಾನ್ಸ್ ರಿಲೇಟೆಡ್ ಸ್ಟಫ್ ಹಾ. ನೋಡ್ತಾ ಇರ್ತೀವಿ. ಹ್ಮ್, So ಹ್ಮ್. ಹಾಗಾಗಿ ಆದಷ್ಟು Yes, yes. work Okay. ಎಲ್ಲ ಅದ್ರಲ್ಲೇ ನಮ್ದು. ಓಕೆ, ನಿಮ್ಮಿಬ್ರಲ್ಲಿ ತುಂಬಾ ಡಿಸಿಪ್ಲಿನ್ ಯಾರು? ಕಂಪ್ಯಾರಿಟಿವ್ಲಿ 50-50 ಸೂಪರ್. ಹೆಂಗೆ ಅಂದ್ರೆ ಏನಾದ್ರು ಒಂದು ರೀಸನ್ ಇದೆಯಾ? ಅಂದ್ರೆ ನಮ್ಮ ಪ್ರಕಾರ ನಾನ್ ಡಿಸಿಪ್ಲಿನ್ ಸರ್. ಹಾ. ಅದು ಅವ್ರ ಡಿಸಿಪ್ಲಿನ್ ಅನ್ಸಲ್ಲ. ನಾನೇನ್ ಮಾಡಕ್ಕಾಗಲ್ಲ. ಶ್ರೇಯಾ, ನೀ ಇದಕ್ಕೆ ವಾದ ಮಾಡ್ಲೇಬೇಕಮ್ಮ ಗಟ್ಟಿಯಾಗಿ. ಹಾ, ಆಗ್ಲಿಂದ ನೋಡ್ತಾ ಇದೀನಿ ನಿಮ್ ಮಾತ್. ಹಾ? ಹಾ. ಆಯ್ತಾ? ಈಗ ಈ ಕೈ ಈ ಸೈಡ್ ಇಂದ ನೋಡಿದ್ರೆ ಬೆಳ್ಳಕ್ಕಿರತ್ತೆ, ಈ ಸೈಡ್ ಇಂದ ನೋಡಿದ್ರೆ ಕಪ್ಪಗಿರುತ್ತೆ. ಆಕ್ಚುಲಿ ನಿಮ್ದು ಎರಡು ಕಡೆ ಬೆಳಗಿದೆ. ನನ್ನ ಪ್ರಕಾರ ನಾನ್ ಡಿಸಿಪ್ಲಿನ್. ಹಾ. ಆದ್ರೆ ಲೋಕದ ಪ್ರಕಾರ ಹಾ. discipline ಅಲ್ಲ. ಹಾಗಾಗಿ ಲೋಕದ ಕಣ್ಣಿಗೆ. ಹಾ? ಇಲ್ಲ, ನನಗೊಬ್ಳಿಗೆ ಡಿಸಿಪ್ಲಿನ್ ಇಲ್ಲ ಅನ್ಸಿದ್ರೆ ಪರವಾಗಿಲ್ಲ, ಎಲ್ರಿಗೂ ಸುತ್ತಮುತ್ತಲ ಎಲ್ರಿಗೂ ಅನ್ಸುತ್ತಲ್ಲ. ಸೊ ಹಾ. ಹಾಗಾಗಿ ಎಲ್ಲ ಸರ್ ಹಾ. 1.5 ಹುಡುಗರ ಜೊತೆ ಯಾರು ಸಿಗಲ್ಲ ಸರ್. ಹಾ. ಮುಂಚೆನೂ ಯಾರು ಸೇರಲ್ಲ, ಮದ್ವೆ ಆಗ್ಬಾರತ್ತು ಇನ್ನೂ ಸೇರಲ್ಲ. ಎಲ್ರು ಹೋಗ್ಬೇಕು. ಅಲ್ಲ, ಈ ಮಾಸ್ ಕೇಳಿ ಯಾರಿದ್ರು ನಮ್ ಪವನ್ ಮದುವೆ ಆಗಲ್ಲ ಅನ್ಸರಿ. ಏನೇನೋ ಅಲ್ಲ ಹೇಳ್ತೇನೆ ಅಂತ. ಅಲ್ಲ, ಮೊದಲೇ ಹುಡುಗರನ್ ಕಂಡ್ರೆ ಆಗಲ್ಲ, ಮದುವೆ ಆದ್ರೂ ಇನ್ನೂ ಏಕು ಈ ಲೋಕ. ಓಕೆ, ನಿಮ್ಮಿಬ್ರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ಯಾರು? ಅನಿರುದ್ಧ, ಅನಿ ಹಾರ್ಟ್ ಒಂದ್ಸಲಿ ಪ್ರಪೋಸ್ ಮಾಡಿ ಹೆಂಗ್ ಮಾಡಿರೋ? ಹೆಂಗ್ ಮಾಡಿರಿ ಪ್ರಪೋಸ್ ಅವತ್ತು? ಅದು ಆಕ್ಚುಲಿ ಮರ್ತೋಗ್ಬಿಟ್ಟಿದೆ ಸರ್. ಬಟ್ ಫಸ್ಟ್ ಪ್ರಪೋಸ್ ಮಾಡಿದ್ ನಾನೇ. ಹಾ. ಫಸ್ಟ್ ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡ್ಬಿಟ್ಟಿದ್ವಿ. ಇಲ್ಲ ಮೋಸ್ಟ್ಲಿ ಅದೆಲ್ಲ workout ಆಗಲ್ಲ ಅನ್ಸುತ್ತೆ, ಮನೇಲಿ ಒಪ್ಪಲ್ಲ, ಹಾ. ಮಗವ್ರು ನೀವು ಹೋಗ್ತಾರ. ನಾನು ಏನು ಸಿನಿಮಾದವ್ರಾದ್ರೆ ಬಾಡಿಗೆ ಕೊಡಲ್ಲ, ಲೋನ್ ಕೊಡಲ್ಲ, ಹೋಗ್ಲಿ ಹೆಣ್ಣು ಕೊಡಲ್ಲ ಅಂದ್ರು ಅಂತ ನಾನು. ಆಮೇಲೆ ಹೋಗಿ ಹಾ. ಅದೇ ಹೆಂಗ ಸಿನಿಮಾ ಬಗ್ಗೆ ಒಂದು ಪರ್ಸೆಪ್ಷನ್ ಇದೆ ಹಾ, ಹಾ. ಒಂದ್ ಜೊತೆಗೆ.
ವಿಚ್ ಇಸ್ ಆಕ್ಚುಲಿ ರಾಂಗ್. ಅಂದ್ರೆ ಕೆಲವೊಂದು ಏನಾಗತ್ತೆ ಅಂದ್ರೆ ಕೆಲವೊಂದು ಕಷ್ಟಗಳು ಇಷ್ಟಗಳು ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ. ನಿಜ. ಅದು ಬರೀ ನಮ್ದ್ರಲ್ಲೇ ಇದೆ ಅನ್ನೋದು ಇಟ್ ಇಸ್ ವೆರಿ ರಾಂಗ್. ಅಂಡ್ ಎಲ್ಲಾರ್ಗು ಏನು ಅಂದ್ರೆ ಇಲ್ಲಿಂದ ಇನ್ಸೆಕ್ಯೂರಿಟಿ ಅದು ಇದು, ಓ ದುಡ್ಡು ಮಾಡಕ್ಕಾಗತ್ತಾ ಇಲ್ವಾ, ನೆಕ್ಸ್ಟ್ ಆಪರ್ಚುನಿಟಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದು ಇದು ಎಲ್ಲ ಇರುತ್ತೆ. ಅಫ್ಕೋರ್ಸ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಡೆಡಿಕೇಶನ್ ಇಟ್ಟು ನಾವು ಕೆಲಸ ಮಾಡಿದ್ರೆ ಕೆಲಸ ಯಾವತ್ತೂ ನಮ್ ಕೈ. ನಿಜ ನಿಜ ನಿಜ. ಸೊ ಹಾಗಾಗಿ ಅದೊಂದು ನಾನು ಡೆಫಿನೆಟ್ಲಿ ಇದ್ರ ಮೇಲೆ ಯಾರೋ ಒಬ್ರು ತುಂಬಾ ಸೀನಿಯರ್ ಡೈರೆಕ್ಟರ್ ಒಂದು ಜೋಕ್ ಹೇಳಿದ್ರು. ಹುಡುಗ ಹುಡುಗಿ ಮನೆ ಹೋಗ್ತಾನಂತಮ್ಮ, ಹುಡುಗನ ಅಪ್ಪ ಅಮ್ಮ ಹುಡುಗ, ಹುಡುಗಿ ಮನೇಲಿ ಹುಡುಗಿ, ಹುಡುಗಿ ಅಪ್ಪ ಅಮ್ಮ. ಹಿಂಗೆ ನಾವು ಪ್ರೀತಿಸ್ತೀವಿ, ನಿಮ್ ಮಗಳನ್ನ ಮದುವೆ ಆಗ್ಬೇಕು, ಆಯ್ತು ಕೆಲ್ಸ ಏನ್ ಮಾಡ್ತೀಯ ಅಂದ್ರಂತೆ. ನಾ ಸಿನಿಮಾ ಮಾಡ್ತೀನಿ. ಹೊಟ್ಟೆ ಪಾಡಿಗೆ ಏನ್ ಮಾಡ್ತೀನಿ? ಅದ್ ಸ್ವಲ್ಪ ಕಾಮನ್ ಕ್ವೆಶನ್ ಸರ್. Exactly. ಅವ್ರಿಗೆ ಆಗ್ಲಿ ನಮ್ ಫೀಲ್ಡ್ ಅಲ್ಲೂ ಅಷ್ಟೇ ಹಾಗೆ ಕೇಳ್ತಾರೆ. ಏನ್ ಮಾಡ್ತೀರಾ ಅಂದ್ರೆ ಭರತನಾಟ್ಯಂ ಆರ್ಟಿಸ್ಟ್ ನಾವು ಅಂದ್ರೆ, ಓ ಹೌದಾ, ಜಾಬ್ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅಲ್ವಾ? ಸೊ ಅದ್ ಹಾಗೆ. ನೆಕ್ಸ್ಟ್ ನಾನು ಅದಕ್ಕೆ ಒಂದು ಹೇಳ್ತಾ ಇದ್ದೀನಿ, ನಮ್ ಫಂಕ್ಷನ್ಸ್ ಅಲ್ಲಿ ನನ್ ಅಕಸ್ಮಾತ್ ಯಾರಾದ್ರು ಹಾ. ಒಂದು ಹಾಡ್ ಹಾಡಿ ಹಾ, ಹಾ. ಯೂಶಲಿ ಗ್ರೇಟ್ ಹಾ. ಹಾಡ್ ಹಾಡಿ ನೀವೇನ್ ಕೆಲ್ಸ ಇರೋದು ಐಟಿ ಒಂದ್ ಬೋರ್ಡ್ ಬಂದಿದೆ ಅಂತ. ಈ ನನಗೆ ಪ್ರೊಫೆಷನ್ ಹಾಬಿ ಅಲ್ಲ. ಎಸ್. ನಿಮ್ದೇನ್ ಪ್ರೊಫೆಷನ್? ಐಟಿ. ನೀವೇನ್ ಮಾಡ್ತೀರಾ? ಸಾಫ್ಟ್ವೇರ್ ಇಂಜಿನಿಯರ್. ಆಯ್ತು, ಇಲ್ಲಿ ಬಂದ್ ಕೋಡ್ ಬರೀತೀರಾ? ಇಲ್ಲ. ನಾನು ಇಲ್ಲಿ ಬಂದ್ ಹೆಂಗ ಆಡಕ್? ನಾನು ಕೋಡ್ ಬರೀನಿ ಅಂತ ಕೋಡ್ ಬರೀತೀನಿ. ನಾವೊಬ್ರು ಕೇಳ್ತೀನಿ, ಅವ ಡಾಕ್ಟರ್ ಆಯ್ತು ಸರ್ಜರಿ ಮಾಡಿದೀನಿ ಅಂತ. ಏನ್ ಬೇಕಾಗುತ್ತೆ? ಒಂದ್ ನನ್ ಯಾಕೆ ಹೇಳ್ತೀನಿ ಹಾಡಕ್ಕೆ? ಗುರು ನನ್ ಪ್ರೊಫೆಷನ್ ಗುರು. ಅಲ್ಲ, ಗುರು ಅಸಾಮಾನ್ಯ ಅಮ್ಮ, ಹೌದು, ಅಸಾಮಾನ್ಯ ಗುರು. ವೇ ಟು ಸ್ಮಾರ್ಟ್. ಕೇಳಿ ಕೇಳಿ ಕೇಳಿ, ಗುರುವೇ ನಿನ್ನ ಆಟಬಲ್ಲೋರ. ಬಟ್ ನೋಡಿ ಎಷ್ಟು ಎಂಜಾಯ್ ಅಂದ್ರೆ, ಇಟ್ಸ್ ಆಲ್ ಅಬೌಟ್ ರಿಯಾಲಿಟಿ ಅಲ್ವಾ? ಇಟ್ಸ್ ಆಲ್ ಅಬೌಟ್ ಗ್ರೇಟ್ ಸ್ಟೆಪ್ಸ್ ವಿ ಹ್ಯಾವ್ ಟು ಪುಟ್ ಅಲ್ವಾ, ಅವ್ರವ್ರ ಲೈಫು ಸಿನಿಮಾ ನಿಮ್ಗೆಲ್ಲ ಕಲ್ಸ್ಬೋದು ಸರ್. ಅಲ್ವಾ? ನಿಮ್ಗೆ ಬಡತನ ಕಲ್ಸುತ್ತೆ, ಸಿರಿತನ ಕಲ್ಸುತ್ತೆ, ಅವಮಾನ ಕಲ್ಸುತ್ತೆ, ಸನ್ಮಾನ ಕಲ್ಸುತ್ತೆ, ಲೈಫ್ ಕಲ್ಸ್ಬಿಡುತ್ತೆ ಅಲ್ವಾ? ಇಷ್ಟೇ ಗುರು ಲೈಫು. ಫೈನಲಿ ದಿ ಎಂಡ್ ಶುಭಂ ರೈಡ್ ಕಾರ್ಡ್ ಬೀಳ್ಬೇಕಂದ್ರೆ ಇಷ್ಟೇ ಗುರು. ಅನ್ನೋದೊಂದು ತೋರಿಸ್ತಾರೆ. ಹಾ. ಅದು ದಟ್ಸ್ ದ ಕೋರ್ ಆಫ್ ಸಿನಿಮಾ. ಅಂಡ್ ಆ ಜರ್ನಿ ಸಖತ್ ಹ್ಮ್. ಎಕ್ಸೈಟಿಂಗ್ ಆಗಿರುತ್ತೆ. ನಿಮ್ಮಿಬ್ರಲ್ಲಿ ಜೋಕ್ ಅನ್ನ ಕ್ರ್ಯಾಕ್ ಮಾಡಿ ಸೆಲೆಬ್ರೇಟ್ ಮಾಡೋಂತಾರೆ ಯಾರು? ಅನಿರುದ್ಧ. ಯಾವ್ದಾದ್ರು ದಿ ಬೆಸ್ಟ್ ಜೋಕ್ಸ್ ಅಮ್ಮ ಹೇಳಿದ್ದು? ಗುರು- ಅಲ್ಲ, ಕ್ರ್ಯಾಕ್ ಗುರುಗಳು- ಮಾಡ್ತಾನೆ ಇರ್ತಾರೆ ಸರ್. ಗುರುಗಳು. ಏನೋ ಒಂದು ಪಿಜೆಗಳು ಹೊಡಿತಾನೆ ಇರ್ತಾರೆ. ಹಾ. ಗುರು ನಿಜ. ಏನಿಲ್ಲ ಪಿಜೆಗಳಂತಲ್ಲ. ಇವರು ನಮ್ಮ ಮಾವ ಒಳ್ಳೆ ಕಾಂಬಿನೇಷನ್. ಇಬ್ರು ಸೇರ್ಕೊಂಡ್ಬಿಟ್ರೆ ಹಾ. ತುಂಬಾ ಮಜಾ ಮಾಡ್ತಾರೆ. ಅದನ್ನ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಎಲ್ಲಾನು Starting ಇಂದ ಎಲ್ಲಾನು expect ಹಾ. ನಾನು ಸ್ಕೂಲಲ್ಲೂ ಅಷ್ಟೇ. ಹಾ. ಈಗ ಈಗೀಗ ನಾನು ನೋಡ್ತೀನಲ್ಲ, ಎಷ್ಟೊಂದ್ ಮಕ್ಕಳು ದೇ ಆರ್ ವೆರಿ ಸೆನ್ಸಿಟಿವ್ ಅಂತ. ಅಲ್ಲ, ಆ ಸೆನ್ಸಿಟಿವ್ ಅನ್ನೋ ಪದಕ್ಕೆ ಬೆಂಕಿ ಹಾಕ. ಅದು ನಿಜ ಸರ್. ನಾವೆಲ್ಲ ಸ್ಕೂಲಲ್ಲಿ ಅವ್ನ್ ಕರಿತಾಗಿದ್ರೆ ಅಗ್ಗಸ್ಲಿಂದ ಇಷ್ಟೋ ಜನಕ್ಕೂ ಹೆಸರುಗಳೇ ಗೊತ್ತಿಲ್ಲ ನನ್ಗೆ. ಅವನ ಯಾರು ಅವನು? ಇವನ್ ಗೊತ್ತಿಲ್ಲ, ರಮೇಶ್ ಅವ್ರು ಗೊತ್ತಿಲ್ಲ. ಅವನು ಅಂತನದ್ದು ಹಾ. ನಾವೆಲ್ಲ ಹೆಸರು ಇಟ್ಕೊಂಡೆ ಏನೋ ರೇಗಿಸ್ತಾ. ಸೊ ನಮ್ಗೆ ಅದೊಂದರ ನಿತ್ಯ ಜೀವನದ ಏನೋ ರೂಢಿ ನಿಜ. ವಾಡಿಕೆ ಅದು ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಫಸ್ಟ್ ಇಂದ ನಮ್ಗೆ ಅದೊಂಥರ ಜೋಗಿ ಎಲ್ಲ ಇದ್ದು ಅಭ್ಯಾಸ. ಸೊ ಹಾಗಾಗಿ ಎನಿಥಿಂಗ್ ವಿಚ್ ಕಮ್ಸ್ ಟು ಮೀ ಐ ಟೇಕ್ ಇಟ್ ವೆರಿ ಜೋಗಿ. ಈಗ ನೀವು ಒಬ್ಬರೇ ಬರೀರಿ, ನಿಮ್ಮ ಧರ್ಮ ಪತ್ನಿಯವರು ಮಾಡುವಂತಹ ಹಲವಾರು ಅಡಿಗೆಗಳಲ್ಲಿ ಈ ಅಡಿಗೆ ಸಖತ್ತಾಗಿರುತ್ತೆ ಸರ್, ಅವ್ರಿಗೆ ಕಾಣಿಸ್ದೇ ಇರಂಗ್ ಬರೀರಿ, ನಂಗೆ ತೋರಿಸಿ ನೋಡೋಣ.
ಒಬ್ಬ ಏನ್ ಬಂದಿದೆ ಅಮ್ಮ ಯು ಟೇಕ್ ಆಕ್ಷನ್ ಅಮ್ಮ, ಯು ಶುಡ್ ಟೇಕ್ ಆಕ್ಷನ್. ಮ್ಯಾಗಿ ಅಂತ ನೀರು ಕಮಾನ್ ನೀರು. ಪ್ಯಾಕಪ್ ಮಾಡ್ರಪ್ಪ, ಇಂಟ್ರಿ ಪ್ಯಾಕಪ್ ಮಾಡ್ರಪ್ಪ, ನಮ್ ಪುಟ್ಟಿಗೆಲ್ಲ ಬೇಜಾರಾಗ್ತಿದೆ ಇದು. ಸೋ ಬ್ಯಾಗ್ ಏನ್ ಗುರು ಇದು? ಅಲ್ಲಿ ನೀರು ಗೊತ್ತು ನೀರನ್ನ ಹೌದು ಹೌದು ಸುಳ್ಳು ಸುಳ್ಳು. ಸೋ ಸ್ವೀಟ್. ಏನಿಲ್ಲ ಸರ್, ಮೊನ್ನೆ ತಾನೇ ಚಟ್ನಿ ಎಲ್ಲ ಮಾಡಿದೆ. ನೀರನ್ನೇ ಸೆಲೆಬ್ರೇಟ್ ಮಾಡ್ತೀನಿ ನಾನು ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಯಾವ ಅಡಿಗೆ ಮಾಡಿದ್ರೆ ಸೆಲೆಬ್ರೇಟ್ ಮಾಡೋದಾಗಿ. ನನಗೆ ಗೊತ್ತಾಯ್ತು, ಹೆಂಗ್ ಗೊತ್ತಾ? ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್. ಅಲ್ಲಲ್ಲ, ಯು ಆರ್ ವೆರಿ ಬ್ರಿಲಿಯಂಟ್. ಈಗ ಚಿತ್ರಾನ್ನ ಮಾಡಿದ್ರೆ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಕಮ್ಮಿ ಅನ್ಬೋದು. ನೀರಿಗೇನು ಅನ್ನಕ್ಕಾಗಲ್ವೇ? ಭೀಮಸೇನ ನಳ ಮಹಾರಾಜರು. ಎಸ್, ತುಂಬಾ ಚೆನ್ನಾಗಿತ್ತು. ಅಂಡ್ ಆ ಬಾಂಡಿಂಗ್ ಇದೆ ಗೊತ್ತಾ, ನೀ ಹೆಲ್ದಿ ಬಾಂಡಿಂಗ್ ಹಿಂಗೆ ಇರ್ಲಿ. ನಮ್ಮ ರಾಘವೇಂದ್ರ ಚಿತ್ರವಾಣಿ ಕಡೆಯಿಂದ ನೀವು ಇಬ್ರು ಅವಾರ್ಡ್ ಗೆದ್ದಿದ್ದೀರಾ. ವಾವ್, ಥ್ಯಾಂಕ್ ಯು ಸರ್. ನೀವಿಬ್ರಿಗೂ ಕೊಡ್ತೀವಿ. ಥ್ಯಾಂಕ್ ಯು ಸೋ ಕೊಡ್ಲಾ? ಹಾ, ಇದು ಓಪನ್ ಮಾಡಿ ಪ್ರೇಮಿ ತೋರಿಸಿ. ಥ್ಯಾಂಕ್ ಯು. ಓಪನ್ ಮಾಡಿ ಅದನ್ನ. ಓ ಎಸ್, ವಾವ್, ಸೂಪರ್. ಅದ್ಭುತವಾಗಿದೆ ಸರ್. ಕರೆದಾಗ ಬರುವ, ಕರೆದಲ್ಲಿ ಬರುವ. ಮೇಲಾಗಿ ನಾನು ಯೂಶಲಿ ಹೇಳ್ತಿರ್ತೀನಿ ನನ್ನ ವಿರುದ್ಧ ಹೆಂಗಂದ್ರೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅನ್ನೋಂತ ಹಾಡು. ಬಟ್ ನಮ್ಮೆಲ್ಲರನ್ನು ಸಿನಿಮಾದಲ್ಲಿ ಹಾಕಿದ್ದಾನೆ ರಾಘವೇಂದ್ರ ಸ್ವಾಮಿಗಳು. ಸೊ ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತಿದೀವಿ. ಅಂದ್ರೆ ವೆದರ್ ಇಟ್ ಈಸ್ ಎವರೇಜು, ಹಿಟ್ಟು, ಸೂಪರ್ ಹಿಟ್ಟು, ಡಸಂಟ್ ಮ್ಯಾಟರ್, ನಾವು ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಮೇಲಾಗಿ ಈ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ಶಾಶ್ವತ ಆಗಿದ್ದು, ಭರತನಾಟ್ಯದಲ್ಲಿ ದೊಡ್ಡ ಸಾಧನೆ ಮಾಡ್ಲಿ ಪುಟಿ. ನೀವು ದೊಡ್ಡ ಸಾಧನೆ ಮಾಡಿ ಬ್ರದರ್, ಆಸ್ ಅ ಸಿಂಗರ್ ಆಗಿ. ಫ್ಯಾಂಟಾಸ್ಟಿಕ್ ಜರ್ನಿ ನಿಮ್ದಾಗ್ಲಿ. ಈ ಸಾಂಗು ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ SP ಸರ್ ಹಾಡ್ಕೊಟ್ಟಂತಹ ಹಾಡು. ಓಕೆ. ರಾಯರ ಬಗ್ಗೆ ಒಂದೊಂಥರ ವೆರಿ ಡೀಪ್ಲಿ ಕನೆಕ್ಟೆಡ್ ಟು ಮಿ. ಯಾಕಂದ್ರೆ SP ಸರ್ ಅವರ ಒಂದು 50,000+ ಹಾಡುಗಳಲ್ಲಿ ನನ್ನ ಹಾಡು ಕೂಡ ಒಂದಿದೆ. ಅದೇ ಒಂದು ಅಳಿಲು ಸೇವೆ ತರ, ಅಳಿಲು ಭಾಗ. ರಾಯರು ಬಂದರು ಮನದ ಮನೆಗೆ, ರಾಯರು ಬಂದರು ಮನದ ಮನೆಗೆ, ನೆಲೆಸಲೆಂದು ಹೃದಯದೊಳಗೆ, ರಾಯರು ಬಂದರು ಮನದ ಮನೆಗೆ. ಕೊಳಲ ದನಿಯ ನಾದದಂತೆ, ಜೇನು ಸವಿಯ ಸಾರದಂತೆ, ಸಿಹಿಯವನ ನಾಮ ಮಂತ್ರ ಮನವೇ ಜಪಿಸು ಅದನ್ನು ಮಾತ್ರ. ರಾಯರು ಬಂದರು ಮನದ ಮನೆಗೆ, ನೆಲೆಸಲೆಂದು ಹೃದಯದೊಳಗೆ, ರಾಯರು ಬಂದರು ಮನದ ಮನೆಗೆ. ಈ ಭಕ್ತಿಯ ಭಾವ, ಆ ಪರಾಕಾಷ್ಠೆ, ಎಕ್ಸ್ಟ್ರೀಮ್ ಲೆವೆಲ್ನ ಆ ಭಾವನೆಗೆ ಕನೆಕ್ಟ್ ಆಗುವಂತಹ ಫೀಲು ಈ ನಿಮ್ ಸಾಹಿತ್ಯದಲ್ಲಿದೆ. ನಾನು ಆ ಹಾಡು ಕೇಳಿರ್ಲಿಲ್ಲ, ಬಟ್ ತುಂಬಾ ಅದ್ಭುತ ಅಂತ ಹಾಡು. ಹೆಂಗಿತ್ತು ಈ ಹಾಡು ಅವ್ರಿಗೆ ಅಪ್ರೋಚ್ ಆಗಿ ಅವ್ರಿಂದ ಹಾಡಿದಾಗ? ಅದು ಒಂದು ಮಿರಾಕಲ್ ಆಕ್ಚುಲಿ. ಅಂದ್ರೆ ಅನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅದವ್ರು ಹಾಡ್ತಾರೆ ಅಂತ. ಬಟ್ ಕಾರಣಾಂತರಗಳಿಂದ ಏನೋ ಒಂದಾಗಿ ನಾನು ಅನ್ಕೊಂಡೆ. ಏನಂದ್ರೆ ನಾನ್ ಮನ್ಸಲ್ಲಿ ಅಂದ್ರೆ ಮನ್ಸಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ SP ಸರ್ ಕಂಪೋಸ್ ಮಾಡ್ಬೇಕಾದ್ರೆ. ಸೊ ಒಂದ್ಸರ್ತಿ ಟ್ರೈ ಮಾಡೋಣ, ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ, ಓಕೆ, ನೋ ಪ್ರಾಬ್ಲಮ್, ರಿಜೆಕ್ಟೆಡ್. ಬಟ್ ಆಯ್ತು ಅಂದ್ರೆ ಎಸ್ ಅಂದ್ಬಿಟ್ಟು ಒಂದು ಥಾಟ್ ಬಂದು, ಸರಿ ಶಾಸ್ತ್ರಿ ಸರ್ ಅಂತ ನಮ್ಮ ಆಗಿನ ETV ಕನ್ನಡ ಎದೆ ಹಾಡೋನು ಅವ್ರು ಡೈರೆಕ್ಟ್ ಮಾಡಿದ್ರು. ನಾ ಈಗ ಮಾಡಿದ್ದು ವೆನ್ ಐ ವಾಸ್ ಇನ್ 10th ಸ್ಟ್ಯಾಂಡರ್ಡ್. ಸೊ ಆ ಟೈಮಲ್ಲಿ ಅವ್ರ ಥ್ರೂ ಹೋಗಿ SP ಸರ್ನ ಅಲ್ಲಿ ಏನೋ
ಎದೆ ತುಂಬ ಹಾಡನ್ನು ಸೆಟ್ ಅಲ್ಲದೆ ಮೀಟ್ ಮಾಡಿ ನಾನು ಫುಲ್ಲು ಹಿಂಗೆ ಇಟ್ಕೊಂಡಿದ್ದೀನಿ. ಅವರು ನಾನು ತೆಲುಗಲ್ಲಿ ಮಾತಾಡ್ತಾ ಇರ್ತಿದ್ದು. ಸೊ ಒಂದೊಂದು ಏವಯ್ಯ ಚಪ್ಪಯ್ಯ ಸಾರ್ ಅಂತಾರೆ. ಹಿಂಗ್ ಕೈ ತೆಗ್ದು ఇప్పుడు చెప్పు అదేం చెప్పాలో చెప్పు సార్. ఒక సాంగ్ నేను కంపోజ్ చేశాను సార్, అది మిమ్మల్ని మైండ్ లో పెట్టుకుని చేసింది సార్, మీరు పాడతారా సార్? పాడతానయ్యా, ఎందుకు ಡೆಫಿನೆಟ್ಲಿ ಹಾಡ್ತೀನಿ, ಏನಕ್ಕೆ ಹಾಡಲ್ಲ. ನೀನು ಅವಾಗೆಲ್ಲ ಸಿಡಿ ಇಂಟರ್ನೆಟ್ ಎಲ್ಲ ಅವಾಗ ಅಷ್ಟು ಜಾಸ್ತಿ ಇರ್ಲಿಲ್ಲ. ಸೊ ಸರಿ ಸಿಡಿ ತಂದಿದ್ಯಾ? ಓಕೆ ಸರ್, ನಾನು ಡೆಫಿನೆಟ್ ಆಗಿ ಹಾಡ್ತೀನಿ, ಬಟ್ ಏನು ಅಂದ್ರೆ ಸಾಂಗ್ ಇಷ್ಟ ಆದ್ರೆ ಹಾಡ್ತೀನಿ, ಸಾಂಗ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನು ಬೇಜಾರು ಮಾಡ್ಕೋಬೇಡ. ಸರಿ ಓಕೆ ಸರ್, ಶೋರ್ ಅಂತ. ಸೊ ಫೈನ್ ಆಯ್ತು. ಒಂದು ಅಗೇನ್ ನೋಡಿ, ಅದು ನನ್ ಗುರುವಾರನೇ ಒಂದು ಕಾಲ್ ಬಂದಿದ್ದು. ಸೊ ಅವ್ರ ಅಸಿಸ್ಟೆಂಟ್ ಫೋನ್ ಮಾಡ್ತಾರೆ, ಎಸ್.ಪಿ. ಸರ್ ಹಾಡಕ್ ಒಪ್ಕೊಂಡಿದಾರಪ್ಪ ಅಂತ, ಒಂದು ಗುರುವಾರ. ಅಂಡ್ ನಾವ್ ಹೋಗ್ತಿದ್ದು ಗುರುವಾರ. ಸೊ ಹಾಗಾಗಿ ಗುರುವಾರ ತುಂಬಾ ಆಗ್ಬರುತ್ತೆ ಸರ್ ಇವ್ರಿಗೆ. ಅಲ್ವಾ? ನಮ್ಮ ಎಂಗೇಜ್ಮೆಂಟ್ ಆಗಿದ್ದು ಗುರುವಾರ, ಮದ್ವೆ ಆಗಿದ್ದು ಗುರುವಾರ, ಎಲ್ಲ ಒಳ್ಳೆ ಕಾರ್ಯಗಳು ಗುರುವಾರನೇ. ಒಂಥರ ಆತರ ಅಂದ್ರೆ ಅದೊಂಥರ ಸೆಂಟಿಮೆಂಟ್ ನಂಗೆ ಗುರುವಾರ ಅನ್ನೋದು. ಸೊ ಅಲ್ಲಿಂದ ಏನಾಯ್ತು, ದೆನ್ ಅವ್ರು ಹಾಡಿದ್ರು, ಹಾಡಿ ಕಳ್ಸಿದ್ರು. ನಮ್ಗೆ ಒಂಥರ ಕೂತಾರ ರೋಮಾಂಚನ. ಅವ್ರ ವಾಯ್ಸ್ ಕೇಳಿದ್ರೆ ಒಂಥರ ಏನೋ ಡಿವೈನ್ ಫೀಲಿಂಗ್ ಸರ್ ಅಲ್ವಾ? ಅದಾದ್ಮೇಲೆ ಅವ್ರ ಗ್ರೇಟ್ನೆಸ್ ಏನು ಅಂದ್ರೆ ಸರ್, ಇದುವರೆಗೂ ₹1 ತಗೊಂಡಿಲ್ಲ ಸರ್ ಸಂಭಾವನೆ. ನನಗೆ ಒಂದು ಆಶೀರ್ವಾದದಲ್ಲಿ ಅವರು ಅದನ್ನ ಹಾಡ್ಕೊಟ್ಟಿರೋದು. ಅದು ಅಗೇನ್ ಒಂದೊಂದ್ಸತಿ ಅನ್ಸುತ್ತಲ್ಲ, ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ಯಾಕೆ ಆರ್ಟಿಸ್ಟ್ಗಾಗ್ಲಿ ಒಂದು ಫ್ರಸ್ಟ್ರೇಷನ್ ಝೋನ್ ಅನ್ನೋದು ಒಂದು ಲೈಫಲ್ಲಿ ಏನೋ ವರ್ಕ್ ಆಗ್ತಾ ಇಲ್ವಲ್ಲ, ವೈ ಶುಡ್ ಐ ಬಿ ಇನ್ ದಿಸ್ ಫೀಲ್ಡ್, ನಾನ್ ಏನಾದ್ರು ರಾಂಗ್ ಸ್ಟೆಪ್ ತಗೊಂಡ್ಬಿಟ್ನ ಅಂದಾಗೆಲ್ಲ ನನ್ಗೆ ಇಂಥದ್ದು ಇಟ್ ಮೋಟಿವೇಟ್. ಅಂದ್ರೆ ಒಬ್ಬ ಲೆಜೆಂಡ್ ನಿನ್ನ ಗುರುತಿಸ್ಬಿಟ್ಟು ನಿನ್ಗೊಂದು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ಅವ್ರು ಸುಮ್ಮನೆ ಮಾಡಿಲ್ಲ. ದೇರ್ ಇಸ್ ಸಮಥಿಂಗ್ ಇನ್ ಯು, ನೀನೇ ಫೈಂಡ್ ಮಾಡ್ಕೊಂಡಿಲ್ಲ. ಯು ಆರ್ ಸೋ ಏನೋ ಒಂಥರ ನಮಗ್ ಬುದ್ಧಿ ಇಲ್ಲ ಅಷ್ಟೇ, ನಾವ್ ಅದನ್ನ ಇನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡಿಲ್ಲ ಅಂತ. ಸೊ ಹಾಗಾಗಿ ಐ ಆಲ್ವೇಸ್ ಲವ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್. ನಂದು ಏನೇ ಇದ್ರೂ ಐ ನಾಟ್ ಸೇ, ಐ ನೆವರ್ ಸೇ ನೋ. ಸೊ ಐ ಜಸ್ಟ್ ಟ್ರೈ ಡೂಯಿಂಗ್ ನ್ಯೂ ಸ್ಟಫ್. ವರ್ಕ್ ಆದ್ರೆ ವರ್ಕ್ ಆಯ್ತು, ಇಲ್ಲ ಇಲ್ಲ. ಸೊ ದಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ಎಸ್.ಪಿ. ಸರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದೇ ಗೋಸ್ ಆನ್. ಒಂದು ಲಾಸ್ಟ್ ಸೆಗ್ಮೆಂಟ್, ಒಂದು 5 ಇದೆ. ಬೆಸ್ಟ್ ಮೂಮೆಂಟ್ಸ್ ಆಫ್ ಲೈಫ್, ಸಿಂಪಲ್ ಆಗಿ ಹೇಳಿದ್ರೆ. ಐ ಥಿಂಕ್ ಎವ್ರಿ ಮೂಮೆಂಟ್ ಇಸ್ ಅ ಬೆಸ್ಟ್ ಸೂಪರ್ ಲೈಫ್. ನನ್ಗೆ ಪ್ರತಿಯೊಂದು ಕ್ಷಣನೂ ಅದ್ಭುತ ಅಂತಾನೆ ಅನ್ಸುತ್ತೆ. ಅದು ದುಃಖ ಆಗಿರ್ಲಿ ಸುಖ ಆಗಿರ್ಲಿ, ಅದನ್ನ ಎಂಜಾಯ್ ಮಾಡೋದು ಸಮವಾಗಿ ಸ್ವೀಕರಿಸ್ತೀರಿ. ಶ್ರೇಯಾ, ನೀವಮ್ಮ? ಸದ್ಯಕ್ಕೆ ನಂಗೆ ನೆನಪಾಗ್ತಾ ಇರೋದು ಬೆಸ್ಟ್ ಮೂಮೆಂಟ್ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಮದ್ವೆ ಸರ್. ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾನು ಅಷ್ಟು ದೊಡ್ಡದಾಗಿ ಮದ್ವೆ ಮಾಡ್ಕೋತೀನಿ, ಈ ತರ ಎಲ್ಲ ಆಗತ್ತೆ ಅಂತ ಹೇಳಿ. ಅದೇನು ದೇವರ ಕೃಪೆ. ಎಸ್, ಇದು ಅನಿರುದ್ಧ ಮಾತ್ರ ಈ ಘಟನೆ ನನ್ನ ಲೈಫ್ ಅಲ್ಲಿ ನಡಿಬಾರ್ದಾಗಿತ್ತು, ನಡೆದೋಯ್ತು ಅಂದ್ರೆ ಇನ್ ಟರ್ಮ್ಸ್ ಆಫ್ ಯುವರ್ ಸಿನಿಮಾ ಜರ್ನಿ ಟೈಮ್ ಅಲ್ಲಿ ಒಂದಷ್ಟು ಆಗಿರ್ತವೆ. ಇಲ್ಲ ಸರ್, ನಾನ್ ಯಾವ್ದು ಆತರ ಅನ್ಕೊಳ್ಳೋದೇ ಇಲ್ಲ, ಎಲ್ಲ ನಡೆಯೋದೇ ಒಳ್ಳೇದಕ್ಕೆ. ಈಗ ಕೆಟ್ಟದ್ ನಡೀತು ಅಂತಾನು ಅನ್ಕೊಂಡ್ರು ಅದ್ ಒಳ್ಳೇದಕ್ಕೆ ತಗೋತೀನಿ. ಯಾಕಂದ್ರೆ ಅದ್ರಿಂದ ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಈಗ ಯಾರೋ ಬಂದು ಏನೋ ಹೇಳಿದ್ರು, ಓ ಇದು ಹಿಂಗ್ ಹೇಳಿದ್ರು ಅಂತ ಅದು ಹಂಗಲ್ಲ ಯೋಚನೆ ಮಾಡೋದು. ಕೋಪ ಅಫ್ಕೋರ್ಸ್ ಆ ಟೈಮಲ್ಲಿ ಬರ್ಬೋದು, ಬರ್ದೇ ಇರ್ಬೋದು. ಬಟ್ ಏನಂದ್ರೆ ಓಕೆ ಹೇಳದ್ಯಾ ಗುರು ತೋರಿಸ್ತಿದ್ದೇನು. ಅಗೇನ್ ಇಟ್ಸ್ ಆಲ್ವೇಸ್ ಅ ಮೋಟಿವೇಶನ್. ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ನೀನ್ ಚೆನ್ನಾಗಿಲ್ಲ ಅಂತಾನೆ ಹೇಳು. ಎಲ್ರು ಬಂದ್ಬಿಟ್ಟು ನೀನ್ ಚೆನ್ನಾಗ್ ಮಾಡ್ತಾ ಇದ್ಯಾ, ಸೂಪರ್, ನೀನು ಗ್ರೇಟ್ ಅಂತ ಹೇಳ್ಬಿಟ್ರೆ ನಮ್ಮ ಟ್ರೂ ಸೆಲ್ಫ್ ನ ನಾವು ಕಂಡ್ಕೊಳಕ್ಕಾಗಲ್ಲ. ಅದು ಇಟ್ ವಿಲ್ ಆಲ್ವೇಸ್ ಬಿ ಮೆಸ್. ಓಕೆ, ಒಂದಷ್ಟು ಜನಕ್ಕೆ ಯಾರ್ಯಾರು ಥ್ಯಾಂಕ್ಸ್ ಹೇಳ್ಬೇಕಾಗಿರುತ್ತೆ, ಹೇಳಕ್ಕಾಗಿರಲ್ಲ, ಏನೋ ಒಂದು ಮೂಮೆಂಟು. ಎಲ್ಲರೂ, ನನ್ನ ಎಲ್ಲಾ ಡೈರೆಕ್ಟರ್ಸ್ಗೂ, ನನ್ನ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ, ಎಲ್ಲಾ ಅನ್ನದಾತರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಅವರಿಂದಾನೇ ನಾನು. ಸೊ ಹಾಗಾಗಿ ಐ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ದೋಸ್ ಪೀಪಲ್. ಎಸ್. ಸಾರಿ ಕೇಳ್ಬೇಕು ಅಂತಂದ್ರೆ ಸಾರಿ ಇಲ್ಲ ಆ ಥರದೇನಿಲ್ಲ, ಎಲ್ಲವೂ
ಪರ್ಫೆಕ್ಟ್ ಆಗಿದೆ. ಆಲ್ಮೋಸ್ಟ್ ಕೇಳೋದಿಲ್ಲ, ಬಟ್ ಕೇಳ್ಬೇಕು ಅಂದ್ರೆ ಮೇ ಬಿ ನಾನ್ ಟೈಮ್ ಕೊಡದೆ ಇರೋಗೆ ಅಥವಾ ಏನೋ ನನ್ನಿಂದ ಏನಾದ್ರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಕಸ್ಮಾತ್ ಆ ಎಕ್ಸ್ಪೆಕ್ಟೇಷನ್ ಆಗಿಲ್ಲ ಅಂತ ಅಂದ್ರೆ ಐ ಆಮ್ ರಿಯಲಿ ಸಾರಿ. ಅದು ಯೂಶಲಿ ನಾನು ಅಂದ್ರೆ ಮಾಡಕ್ ಹೋಗಲ್ಲ, ಬಟ್ ಅಕಸ್ಮಾತ್ ಆತರ ಏನಾದ್ರು ಆಗಿದ್ರೆ please. ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಚಿರಋಣಿ ಅಷ್ಟೇ. ಸೂಪರ್. ಅದು ಒಂದು ಸರ್ ಅಂದ್ರೆ ಈಗ ಅಭಿಮಾನ ಅನ್ನೋದು ಒಂಥರ ಬರ ನಮ್ಗೆ ಆಕ್ಚುಲಿ ಫಾರ್ ಎನಿ ಆರ್ಟಿಸ್ಟ್ ಫಾರ್ ದಟ್ ಮ್ಯಾಟರ್. ಯಾಕಂದ್ರೆ ಒಬ್ರು ಯಾರೋ ನಾವು ಚಿಕ್ಕಪ್ಪ ಅಲ್ಲ, ಮಗ ಅಲ್ಲ, ಬ್ರದರ್ ಅಲ್ಲ, ರಿಲೇಟಿವ್ ಅಲ್ಲ, ಬಂಧು ಬಳಗನೇ ಅಲ್ಲ, ಆದ್ರೆ ನನಗೆ ಅಂತ ಒಂದು ಟೈಮ್ ಕೊಡ್ತಾರಲ್ಲ ವ್ಯಕ್ತಿ, ನನ್ನ ಹಾಡು ಕೇಳ್ತಾರೆ, ಆ ಹಾಡು ಅವ್ರಿಗೆ ಇಷ್ಟ ಆಗಿರ್ಬೋದು ಅಥವಾ ಅವ್ರ ಫೇವ್ರೆಟ್ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ನನಗೆ ಅಂತ ಒಂದು ಟೈಮ್ ಕೊಡ್ತಾರೆ, ನನಗೆ ಅಂತ ಒಂದು ಮೆಸೇಜ್ ಮಾಡ್ತಾರೆ. ಅವರ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ನನಗೆ ಅಂತ ಡೆಡಿಕೇಟ್ ಮಾಡಿ ಒಂದು ಏನೋ ಒಂದು ಶುಭಾಶಯ ಕೊಡೋದಿದೆಯಲ್ಲ, ಅದು ಅದಕ್ಕಿಂತ ಇನ್ಯಾವ ಪ್ರೀತಿಗೂ ಆ ಒಂದು ಬೆಲೆ ಕಟ್ಟಕ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ನಾವೇ ನಮ್ಮವ್ರಿಗೆ ನಾವು ಏನೋ ಟೈಮ್ ಕೊಡಕ್ಕಾಗಲ್ಲ, ನಮ್ಗ್ ನಾವೇ ಟೈಮ್ ಕೊಟ್ಕೊಳಕ್ಕಾಗಲ್ಲ ಎಷ್ಟೊಂದ್ ಸರ್ತಿ ಫಾರ್ ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಅಸೆಸ್ಮೆಂಟ್. ಅಂತದ್ರಲ್ಲಿ ಎಲ್ಲೋ ಇರ್ತಾರೆ, ಏನೋ ಮಾಡ್ತಿರ್ತಾರೆ, ಅಂಥವ್ರು ಏನೋ ನಿಜವಾಗ್ಲೂ ಅದು ನಿಷ್ಕಲ್ಮಶವಾದ ಪ್ರೀತಿ ನನ್ನ ಪ್ರಕಾರ. ಸೊ ಹಾಗಾಗಿ ಅದಕ್ಕೆ ಯಾವಾಗ್ಲೂ ಚಿರಋಣಿ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ, ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು. ತುಂಬಾ ಅದ್ಭುತವಾದಂತಹ ಲೈಫ್ ನಿಮ್ದಾಗ್ಲಿ, ಬದುಕು ನಿಮ್ದಾಗ್ಲಿ. ಈ ಒಂದು ಅಂಡರ್ಸ್ಟ್ಯಾಂಡಿಂಗು ಜೀವನ ಪೂರ್ತಿ ಇರ್ಲಿ. ಜಗತ್ತಿನ ಯಾವ ಕೆಟ್ಟ ದೃಷ್ಟಿಯು ನಿಮ್ಮ ಮೇಲೆ ಬೀಳದೆ ಇರಲಿ. ತುಂಬಾ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ರಾಘವೇಂದ್ರ ಚಿತ್ರಣ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. Thank you, sir. Yes, yes. Thanks.